ನಮಸ್ತೆ. 28/2/2026 ಶನಿವಾರ ದಿನ. ಇವತ್ತಿನ ವಿಶೇಷ ನೋಡೋಣ. ಆಮ್ಲಕ್ಕಿ ಏಕಾದಶಿ ಅಂತ ಪಾರಣ ಇವತ್ತು ಮುಗೀತದೆ, ಅಂದರೆ ವ್ರತ ಇವತ್ತು ಮುಗೀತದೆ. ಆದ್ದರಿಂದಾಗಿ ಬೆಳಗ್ಗೆ 6:48ರಿಂದ 9:12 ಒಳಗಡೆ ಉಪವಾಸನ ಬಿಟ್ಟು ಏನಾದರೂ ಜ್ಯೂಸೋ ಏನೋ ತೊಗೊಂಡು ವ್ರತನ ಕಂಪ್ಲೀಟ್ ಮಾಡಿ, ಆಮ್ಲ ಅಂದರೆ ನೆಲ್ಲಿಕಾಯಿ ಮರ ಅಂತ ಪೂಜೆಯಲ್ಲಿಟ್ಟು ಇದನ್ನೆಲ್ಲ ಮುಗಿಸುವಂಥದ್ದು ಶುಭವೇ. ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಬಹುದು. ಅದೇ ಸಮಯದಲ್ಲಿ ಇವತ್ತು ಶನಿವಾರ, ಇವತ್ತಿನ ನಕ್ಷತ್ರ ಮತ್ತು ತಿಥಿಗಳನ್ನ ನೋಡೋಣ. ದ್ವಾದಶಿ ಅನ್ನುವ ತಿಥಿ ಇದೆ. ಈ ದ್ವಾದಶಿ ತಿಥಿ ಇವತ್ತು ನರಸಿಂಹ ದ್ವಾದಶಿ ಅಂತ ಇದೆ. ನರಸಿಂಹ ಸ್ವಾಮಿನ ಅನುಗ್ರಹ ಪಡೆಯೋಕ್ಕೆ ಸ್ವಾಮಿಯನ್ನು ಪೂಜೆ ಮಾಡ್ಕೋಬೋದು, ಉತ್ತಮವಾಗಿರುತ್ತದೆ. ಈ ನರಸಿಂಹಸ್ವಾಮಿಯ ಈ ವಿಶೇಷದ ಈ ದ್ವಾದಶಿಯಲ್ಲಿ ಬೆಳಗ್ಗೆಯಿಂದ ಶುಭವಾಗೇ ಇರುತ್ತದೆ. ಅಂದರೆ ಪೂಜೆಗಳಿಗೆ ಸ್ವಾಮಿಯ ಅನುಗ್ರಹವನ್ನು ಪಡೆಯಬಹುದು. ಅದೂ ಅಲ್ಲದೆ ವಿಶೇಷವಾಗಿ ನಾವು ಹೇಳುವಂಥದ್ದು ಏನು ಅಂತಂದರೆ ಕವಚ ಪಾರಾಯಣ ಅಂತ ಒಂದಿದೆ. ಇದು ನರಸಿಂಹಸ್ವಾಮಿ ಕವಚ ಪಾರಾಯಣ ಅಂತ ಅಂತೀವಿ. ಈ ನರಸಿಂಹಸ್ವಾಮಿ ಕವಚ ಪಾರಾಯಣ ಅನ್ನೋದು ನಮ್ಮನ್ನು ಕಾಪಾಡುತ್ತದೆ. ಇದು ಭಕ್ತ ಪ್ರಹ್ಲಾದನದ ಕೊಡುಗೆ. ಅಂದರೆ ಭಕ್ತ ಪ್ರಹ್ಲಾದ ಅಂತ ಈ ಸ್ತೋತ್ರ, ನರಸಿಂಹ ಕವಚ ಅಂತ. ಇದನ್ನು ಪಾರಾಯಣ ಮಾಡೋದರಿಂದ, ಪೂಜೆ ಮಾಡೋದರಿಂದ ಅಥವಾ ಸಂಕಲ್ಪ ಪರಿಹಾರ ಮಾಡೋದರಿಂದ ಸ್ವಾಮಿಯ ಅನುಗ್ರಹ ಪರಿಪೂರ್ಣವಾಗಿರುತ್ತದೆ. ಹುಟ್ಟಲ್ಲಿ ಇರುವ ದೋಷಗಳು ಕಡಿಮೆಯಾಗುತ್ತದೆ. ಕೆಲವು ಸಮಯಗಳಲ್ಲಿ ನಾವು ಏನೋ ತಿಳಿದು ಮಾತಾಡೋಕ್ಕೆ ಹೋಗ್ತೀವಿ, ಅದು ಬೇರೆ ಥರ ತಿಳ್ಕೊಳ್ತದೆ. ಅಂದರೆ ಇದಕ್ಕೆ ಕಾರಣ ಸಮಯ. ನನಗಾದರೂ ನಿಮಗಾದರೂ ಪ್ರತಿಯೊಬ್ಬರಿಗೂ ಅಂಥದ್ದು ಆಗುತ್ತದೆ. ಎಷ್ಟೇ ಎಚ್ಚರವಾಗಿ ನಾವು ಇದ್ದರೂ ಕೆಲವು ಸಮಯದಲ್ಲಿ ಇಂಥದ್ದು ತಿಳ್ಕೊಳ್ತದೆ ನಮಗೆ. ಹಂಗಾಗಿ ಸ್ವಾಮಿಯ ಅನುಗ್ರಹ ಪಡೆಯೋದು ಮಾತ್ರವಲ್ಲದೆ ಮನುಷ್ಯರಲ್ಲೂ ಕ್ಷಮೆ ಕೇಳಿಕೊಳ್ಳುವಂಥದ್ದು ಉತ್ತಮ. ಇದನ್ನು ನಾವು ಮಾಡ್ತೀವಿ. ಯಾರು ಏನು ಅನ್ನೋದು ಅವರವರಿಗೇ ಅರ್ಥ ಆಗುತ್ತದೆ. ಉತ್ತಮ ದಿನ ಅಂತ ನಾವು ತಿಳ್ಕೊಳ್ತೀವಿ. ಆದರೂ ಕೆಲವು ಸಮಯಗಳಲ್ಲಿ ದಿನ ನಾವು ಕೂಡ ಪಾಠ ಕಲಿತೀವಿ. ಕೆಲವು ವಿಷಯಗಳನ್ನು ಒಳ್ಳೆಯದನ್ನು ಕೂಡ ಹೇಳಬಾರದು, ನಿಜವನ್ನೂ ಹೇಳಬಾರದು. ನಿಜದ ಇನ್ನೊಂದು ಕಪ್ಪು ಭಾಗವೇ ಸುಳ್ಳು. ನಿಜವೇ ಕೆಲವು ಸಮಯಗಳಲ್ಲಿ ತೊಂದರೆ ಕೊಡುತ್ತೆ ಅಂದರೆ ಸುಳ್ಳು ಅದಕ್ಕಿಂತ ತೊಂದರೆ ಕೊಡುತ್ತದೆ. ಹಾಗಾಗಿ ಮಾತು ಭದ್ರವಾಗಿರಬೇಕು ಅನ್ನೋದು ಕೆಲವು ಸಮಯಗಳಲ್ಲಿ ಅನುಭವದಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಅದನ್ನು ಏನೂ ಮಾಡೋಕ್ಕಾಗಲ್ಲ. ಸ್ವಾಮಿ ಪೂಜೆಯನ್ನು ಮಾಡಿಕೊಳ್ಳಿ, ನರಸಿಂಹಸ್ವಾಮಿ ಕವಚವನ್ನು ಪಾರಾಯಣ ಮಾಡಿಕೊಳ್ಳಿ. ಮತ್ತು ನಾವು ನೋಡುವಂಥದ್ದು ಏನು ಅಂತಂದರೆ ಇವತ್ತಿನ ದಿನದಲ್ಲಿ ನಾವು ಫಸ್ಟೇ ಹೇಳಿದಂತೆ ಇವತ್ತು ಪುನರ್ವಸು ನಕ್ಷತ್ರವಿದೆ, ಸಿದ್ಧಿಯೋಗ ಮತ್ತು ರಾಜ ಸನ್ಮಾನವಿದೆ. ಅಂದರೆ ಕಾರ್ಯಸಿದ್ಧಿಯು ರಾಜ ಸನ್ಮಾನವೂ ಇರೋದರಿಂದ ಇವತ್ತು ಬಂದಿರುವಂಥ ಪುನರ್ವಸು ನಕ್ಷತ್ರ ದೋಷವಿಲ್ಲ. ಇದು 9:35ವರೆಗೂ, ಅಂದರೆ ಬೆಳಗ್ಗೆ. ಆ ನಂತರ ಬರೋದು ಪುಷ್ಯ ನಕ್ಷತ್ರ. ಇದು ಇವತ್ತು ದೋಷವಾಗಿಲ್ಲ. ಕಾರ್ಯಸಿದ್ಧಿ ಉಂಟು, ಮಿತ್ರರು ಉಂಟು, ಶರೀರ ಪುಷ್ಟಿಯನ್ನು ಕೊಡುತ್ತದೆ. ಇದೆಲ್ಲ ಸೂಪರ್ ಆಗಿದೆ. ಆದರೆ ವಾರ ಶನಿವಾರ, ದೇವರ ಪೂಜೆಗೆ ಖಂಡಿತವಾಗಿ ದೋಷವಿಲ್ಲ. ಅದು ಅಲ್ಲದೆ ವಾರ ಶನಿವಾರ. ಇವತ್ತಿನ ನಕ್ಷತ್ರ ಪುನರ್ವಸು ಆದ ಮೇಲೆ ಪುಷ್ಯಮಿ ನಕ್ಷತ್ರ. ಈ ಪುಷ್ಯಮಿ ನಕ್ಷತ್ರ ಅನ್ನೋದು ಶನಿದೇವರ ನಕ್ಷತ್ರ. ಆದ್ದರಿಂದಾಗಿ ಖಂಡಿತವಾಗಿ ಹೆಚ್ಚಿನ ಗಮನ ಕೊಡಿ. ಏಕೆಂತಂದರೆ ಶನಿಯ ನಕ್ಷತ್ರ ಶನಿವಾರ ಕೂಡಿ ಬಂದಿದೆ. ಇವತ್ತು ಹುಟ್ಟಿದ ಈ ಡೇಟಿನ ಸಂಖ್ಯೆ ಟೋಟಲ್ 4 ಬರುತ್ತದೆ. ಅಂದರೆ ರಾಹುವಿನ ಸಂಖ್ಯೆ ಬರುತ್ತದೆ.
ಹೆಚ್ಚು ಕಮ್ಮಿ ರಾಹು ಕೂಡ ಶನಿದೇವರಂತೆ. ಆದ್ದರಿಂದಾಗಿ ಮಾತಲ್ಲಿ ಸ್ವಲ್ಪ ಗಮನ ಕೊಡೋಣ. ಆಮೇಲೆ ಬಂದಿರುವಂಥ ಪುಷ್ಯಮಿ ನಕ್ಷತ್ರ ಶನಿದೇವರ ನಕ್ಷತ್ರ ಅಂತ ಅಂದಿವೆ. ಅದು ಕೂಡ ಇವತ್ತು ಶರೀರ ಪುಷ್ಟಿಯನ್ನು ಕೊಡುತ್ತದೆ, ಕಾರ್ಯಸಿದ್ಧಿಯೆಲ್ಲ ಕೊಡುತ್ತದೆ, ಹಂಗಾಗಿ ಶುಭವಾಗಿರುತ್ತದೆ ಅಂತ. ಎಲ್ಲವೂ ಒಳ್ಳೆಯದಾಗಲಿ. ಕೆಲವು ವಿಷಯಗಳಲ್ಲಿ ಕ್ಷಮೆ ಅನ್ನೋದು ಬೇಕಾಗುತ್ತದೆ. ಆದರೆ ಮಿತಿ ಮೀರಿ ಹೋದಾಗ ಕ್ಷಮೆ ಕೂಡ ಕಷ್ಟ. ಪುನರ್ವಸು ನಕ್ಷತ್ರದ 6:36ರಿಂದ 9:35ವರೆಗೂ 4ನೇ ಪಾದ ಕರ್ಕಾಟಕ ರಾಶಿ. ಹಂಗಾಗಿ ಈ ದಿನ ಪೂರ್ತಿ ಕರ್ಕಾಟಕ ರಾಶಿ ಇದೆ. ಆ ನಂತರ 9:35 ಮೇಲೆ ಮಧ್ಯಾಹ್ನ 3:18ವರೆಗೂ ಪುಷ್ಯ ನಕ್ಷತ್ರ 1ನೇ ಪಾದ. ಮಧ್ಯಾಹ್ನ 3:18 ಮೇಲೆ ರಾತ್ರಿ 9:02ವರೆಗೂ ಪುಷ್ಯ ನಕ್ಷತ್ರ 2ನೇ ಪಾದ. ಆನಂತರ ಅಂದರೆ ರಾತ್ರಿ 9:02 ಮೇಲೆ ರಾತ್ರಿ 2:48ವರೆಗೂ ಪುಷ್ಯಮಿ ನಕ್ಷತ್ರ 3ನೇ ಪಾದ. ಆನಂತರ ಪುಷ್ಯಮಿ ನಕ್ಷತ್ರ 4ನೇ ಪಾದವಿದೆ. ಈ ರೀತಿ ಇವತ್ತಿನ ದಿನವನ್ನು ನೋಡುವೆ. ಇದರಲ್ಲಿ 100% ಶುಭಗಳನ್ನು ನೋಡೋಣ. ಅದರಲ್ಲಿ ಇವತ್ತು ಅಭಿಜಿತ್ ಮುಹೂರ್ತ 12:08ರಿಂದ 12:56. ಇಷ್ಟೆಲ್ಲ ಇದ್ದರೂ ಇದರಲ್ಲಿ ನಾವು ಫಿಲ್ಟ್ರ್ ಮಾಡಿ 100% ಅಶುಭವನ್ನು ನೋಡಿದ್ದೀವಿ. ಹೀಗೆ ನಾವು ಅದನ್ನು ನೋಡೋಣ. ಬೆಳಿಗ್ಗೆ 8:13ರಿಂದ 9:32 ಶುಭ ಸಮಯ. 11:05ರಿಂದ ಮಧ್ಯಾಹ್ನ 1:59ವರೆಗೂ ಶುಭ ಸಮಯ. ಮಧ್ಯಾಹ್ನ 3:32ರಿಂದ ಸಂಜೆ 5:12ವರೆಗೂ ಶುಭ ಸಮಯ. ಸಂಜೆ 6:48ರಿಂದ ರಾತ್ರಿ 1:40ವರೆಗೂ ಶುಭ ಸಮಯ. ಮತ್ತು ಬೆಳಗಿನ ಜಾವ ಅಂದರೆ ಲೇಟ್ ನೈಟ್ ಅಂದರೆ 3:51ರಿಂದ ಹೆಚ್ಚು ಕಮ್ಮಿ 4 ಗಂಟೆ ಅಲ್ಲಿಂದಲೂ ಶುಭವಾಗಿದೆ. ಆದರೂ ಶನಿವಾರ ಖಂಡಿತವಾಗಿ ಗಮನ ಕೊಡಿ. ಈಗ 100% ಅಶುಭ ಸಮಯವನ್ನು ನೋಡೋಣ. ಯಾಕೆಂದರೆ ಅದನ್ನೂ ಬೇಕಾಗುತ್ತದೆ. ಅಲ್ಲಿ ಅಶುಭ ಸಮಯದಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡೋದು ಬೇಡ ಅಂತ. 6:36ರಿಂದ 7:24 ಇದು ದುರ್ಮುಹೂರ್ತ, ಒಳ್ಳೆಯದಲ್ಲ. 6:36ರಿಂದ 7:28 ಮೃತ್ಯು. ಇದರಲ್ಲೇ ಮೃತ್ಯು ಮುಗಿಯೋಷ್ಟರಲ್ಲೇ ಇನ್ನೂ 4 ನಿಮಿಷ ಇದೆ. ಅಷ್ಟರಲ್ಲೇ 7:24ರಿಂದ 8:11ವರೆಗೂ ದುರ್ಮುಹೂರ್ತ. 9:34ರಿಂದ 11:03ವರೆಗೂ ರಾಹುಕಾಲ. 9:35ರಿಂದ 10:56ವರೆಗೂ ಮೃತ್ಯು. ಇವತ್ತು ರಾಹುಕಾಲದ ಜೊತೆ ಮೃತ್ಯುವನ್ನು ಕೂಡಿ ಬರುತ್ತದೆ, ಅಂದರೆ ಸೇರಿ ಬರುತ್ತದೆ. ಆದ್ದರಿಂದ ಇದರಲ್ಲಿ ಖಂಡಿತವಾಗಿ ದೇವಿ ಪ್ರಾರ್ಥನೆ ಒಳ್ಳೆಯದಾಗುತ್ತದೆ. ಮಧ್ಯಾಹ್ನ 2:01 3:30ವರೆಗೂ ಯಮಕಂಡ ಕಾಲ. ಸಂಜೆ 5:14ರಿಂದ 6:46 ಅದು ನಕ್ಷತ್ರ ವಿಷಘಟಿಕಾ ಕಾಲ. ಹಂಗಾಗಿ ಪುಷ್ಯ ನಕ್ಷತ್ರದವರು ಗಮನ. ಮತ್ತು ಶನಿಯ ಅಂಶ ಅಂತನ್ನುವ 8-17-26ನೇ ತಾರೀಕು ಹುಟ್ಟಿದವರು ಮತ್ತು ರಾಹುವ ಅಂಶವಾದ 4ನೇ ತಾರೀಕು 13ನೇ ತಾರೀಕು 22ನೇ ತಾರೀಕಲ್ಲಿ ಹುಟ್ಟಿದವರಲ್ಲ, ಸ್ವಲ್ಪ ಚೇತರಿಸ್ಕೋಬೇಕು. ಗಮನ ಕೊಡೋದು ಉತ್ತಮ. ಯಾಕೆಂದರೆ ಕೆಲವು ಸಮಯಗಳಲ್ಲಿ ಅನುಭವದಲ್ಲಿ ನೋಡಿರ್ತೀವಿ, ಏನೋ ಹೇಳೋಕ್ಕೆ ಹೋಗಿ ಯಾವ ಥರನೋ ತಿರ್ಕೊಂಡಿರ್ತದೆ. ಅದು ಕೊನೆಯವರೆಗೂ ಉಳ್ಕೊಂಡಿರುತ್ತದೆ ನೋವು. ಅನುಭವಿಸೋವರಿಗೂ ಕಷ್ಟ, ಹೇಳಿದವರಿಗೂ ಕಷ್ಟ. ತೀರುವಂಥದ್ದಲ್ಲ, ದೇವರೇ ನೋಡ್ಕೋಬೇಕಾದಲ್ಲ. ಬೆಳಗಿನ ಜಾವ ಅಂತಂದರೆ ಲೇಟ್ ನೈಟು ಅಂತ ಇಟ್ಕೋಬೋದು. 1:42ರಿಂದ 3:49ವರೆಗೂ ಮೃತ್ಯು ಇದೆ. ಗಮನದಲ್ಲಿಟ್ಕೊಳ್ಳಿ. ಇದೆಲ್ಲ ನೋಡಿ ಇವತ್ತಿನ ದಿನವನ್ನು ಕಳೆಯೋದು ಉತ್ತಮ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.